ನಟ ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಮಾಡಿ ಹಣ ದೋಚಿದ್ದ ಆರೋಪಿಯನ್ನ ಸದಾಶಿವನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬಿಹಾರದ ವಿಕಾಸ್ ಕುಮಾರ್ ಬಂಧಿತ. ಸೆಪ್ಟೆಂಬರ್ 15ರಂದು ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಮಾಡಿ ಹಣ ದೋಚಿದ್ರು. ಪೊಲೀಸರು ಬಿಹಾರಕ್ಕೆ ತೆರಳಿ ಆರೋಪಿಯನ್ನ ಬಂಧಿಸಿದ್ದಾರೆ. ಡೇಟಿಂಗ್ ಆಪ್ನಲ್ಲಿ ಪರಿಚಯವಾದ ಯುವತಿಯಿಂದ ಯುವಕ ವಂಚನೆಗೆ ಒಳಗಾದ ಘಟನೆ ಇಂದಿರಾನಗರದಲ್ಲಿ ನಡೆದಿದೆ. ಕವಿಪ್ರಿಯಾ ಎಂಬಾಕೆ ಪರಿಚಯವಾಗಿದ್ದು ಆಕೆಯೊಟ್ಟಿಗೆ ಮದ್ಯಪಾನ ಮಾಡಿ ಬಳಿಕ ಲಾಡ್ಜ್ಗೆ ತೆರಳಿದ್ದ. ಕವಿಪ್ರಿಯಾ ಯುವಕನ ಪ್ರಜ್ಞೆ ತಪ್ಪಿಸಿ ಒಟ್ಟು 6.89 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನ ವಂಚಕಿ ದೋಚಿದ್ದಾಳೆ. ಇಂದಿರಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಎಸ್ಆರ್ಟಿಸಿಯ ಫ್ಲೈ ಬಸ್ಗಳಲ್ಲಿ ಇಂದಿನಿಂದ ಪ್ರಯಾಣಿಕರಿಗೆ ಉಚಿತ ಸ್ನಾಕ್ಸ್ ವಿತರಿಸಲಾಗುತ್ತಿದೆ. ನಂದಿನಿಯಿಂದ ಸ್ನಾಕ್ಸ್ ಖರೀದಿಸಿ ಪ್ರಯಾಣಿಕರಿಗೆ ವಿತರಿಸುವ ಯೋಜನೆಗೆ ಇಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿದ್ದಾರೆ. ಕೆಐಎನಿಂದ ಮೈಸೂರು, ಮಡಿಕೇರಿ, ಕುಂದಾಪುರ ಮತ್ತು ದಾವಣಗೆರೆಗೆ ತೆರಳುವ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಕರಿಗೆ ನಂದಿನಿ ತಿಂಡಿಗಳು ಸಿಗಲಿವೆ.